ಪಾಪಾ ಪರಮೇಶಿ ಏನೇನೋ ಮಾಡಿ ಅತ್ಲಾಗಿ ಕಡೆಗೂನು ಪಾಯಿಂಟ್ ಮಾಡದೆ ತಿರ್ಗಾ ವಾ ಈಗಳಲ್ಲ ಪಾಪ ಈ ನೀರು ಹೆಂಗ್ ಹುಡುಕ್ಬೇಕಂದ್ರೆ ನೀನು ಆ ಸಾವುಕಾರ ನೋಡ್ಬಿಟ್ಟು ಹೊಟ್ಟೆ ಕಿಚ್ಚು ಪಡದಲ್ಲ ಊಟ ಬಿಟ್ಬಿಡ್ಬೇಕು ಯೋಚನೆ ಮಾಡ್ಕೊಂಬಿಟ್ಟು ಏನೇನೋ ಮಾಡಕ್ ಹೋಗ್ತೀನಿ ನನಗೆ ಎಡವಟ್ಟಾಗ್ಬಿಡುತ್ತಲ್ಲ ಎಲ್ಲ ಉಲ್ಟಾ ಹೊಡೆದ್ ಬಿಡುತ್ತಲ್ಲ ಅಂತ ಯೋಚನೆ ಮಾಡ್ಬೇಕು ಅವನು ಹಂಗ್ ಮಾಡ್ಲಾ ಪಾಪ ಪಾಯಿಂಟು ವಾ ಒಳ್ಳೆ ಕಡೆ ನೋಡು ಚೆನ್ನಾಗಿ ಪಾಯಿಂಟ್ ಮಾಡು ಬಿಡ್ತೀನಿ ಶಂಕರಾಜ ನಾನು ಆ ನನಗೆ ಈಗ ಕೆಟ್ಟ ಹೆಸರು ಯಾರಿಗ್ ಬರ್ತಿದ್ವು ನನ್ಗೆ ಅಲ್ವಾ ಕೆಟ್ಟ ಹೆಸರು ಬರ್ತಿದ್ವು ಪಾಯಿಂಟು ಜಾಗನ ಅವ್ರು ಮಾತ್ರ ಬಂದು ಬದಲಾಸ್ ಹೋಗ್ಬಿಟ್ರು ಅವನ್ ತಿಟ್ಟಿಗೆ ಅವನು ಬಂದ್ಬಿಟ್ಟು ಆರಾಮಾಗಿ ಏನು ಈಗ ಕಡೆಗೆ ಯಾರ ಹೆಸರು ಬರ್ತಿತ್ತು ಕೆಟ್ಟ ಹೆಸರು ನಮ್ ಪರಮೇಶಿ ಬಹಳ ಚೆನ್ನಾಗಿ ಪಾಯಿಂಟ್ ಮಾಡ್ತಾನಂತ ಹೇಳ್ತಿದ್ದು ನೋಡಿದ್ರೆ ನೀರೇ ಸಿಗ್ಲಿಲ್ಲ ಅಂತ ಏನಾದ್ರು ನೀರು ಸಿಕ್ಕಿರಲಿಲ್ಲ ಅಂದಿದ್ರೆ ನನ್ಗೆ ತಲೆ ಎತ್ಕೊಂಡು ತಿರ್ಗಾಡಕಾರ ಆಗ್ತಿತ್ತ ಇರ್ಲಿ ಇರ್ಲಿ ಸುಮ್ಕಿರು ಮೊದ್ಲು ನೀರ್ ಸಿಗ್ಲಿ ಬೋರ್ನಲ್ಲಿ ಆಮೇಲಿಂದ ಅವ್ರಿಗೆ ಮಾತಾಡ್ಸೋದು ಇವಾಗ ಯಾಕೆ ನಾನು ಯಾಕೆ ಹೇಳು ಸುಮ್ಕಿರೋದು ನಾನು ಸುಮ್ಕಿದ್ದೀನಿ ಅನ್ಕೊಂಡ್ಬಿಟ್ಟಿದ್ದಾರೆ ಎಲ್ಲಾರು ಹೋಗ್ತೀನಿ ಎಲ್ಲರ್ಕಿಂತ ಮುಂಚೆ ನಾನು ಸಾವುಕಾರ ಹತ್ರ ಹೋಗ್ಬಿಟ್ಟು ಮಾತಾಡೋದು ಇಂಥ ಕೆಲಸ ಮಾಡ್ತೀಯಲ್ಲ ನೀನು ಅಂತ ಇವಾಗ ಯಾಕೆ ಒಳ್ಳೆ ಕೆಲಸ ಮಾಡ್ತಿದೀವಿ ಮೊದ್ಲು ಕೆಲಸ ಮಾಡೋಣ ಪಾಪ ಗಜೇಂದ್ರ ಪಾಯಿಂಟ್ ಆಗುತ್ತೆ ಏನು ಯೋಚನೆ ಮಾಡಬೇಡ ಸುಮ್ಕಿರು ನೀನು ಯೋಚನೆ ಮಾಡ್ಕೊಂಡು ಸುಮ್ಕೆ ಒಂಥರ ಮಕ ಮಾಡ್ಕೊಂಡು ನಿನ್ಕೋಬಾರ್ದು ನೀನು ನಾನ್ ನಿನ್ ಜೊತೆ ಇದೀನ್ ಕಳ್ಳ ನಿಮ್ಮ ಅಪ್ಪ ಏನು ಮಾಡ್ಕೊಳಲ್ಲ ಸುಮ್ಕಿರ್ಬೇಕು ನೀನು ನಿಮ್ಮ ಅಪ್ಪ ಅದ್ ಮಾಡ್ತಾನೆ ಇದ್ ಮಾಡ್ತಾನೆ ತೊಂದ್ರೆ ಮಾಡ್ತಾನೆ ಮಧ್ಯದಲ್ಲೇ ಬಂದ್ಬಿಟ್ಟು ಏನಾದ್ರೂ ಒಂದು ಇದ್ ಮಾಡ್ತಿರ್ತಾರಂತ ಎದರ್ಕೊಂಡು ನೀನು ಮುಂದೆ ಕೆಲಸ ಮಾಡ್ಬೇಕು ಏನೋ ಒಂದ್ ಮಾಡ್ಬೇಕು ಅನ್ಕೊಂಡಿದ್ಯಲ್ಲ ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ಯಲ್ಲ ಅದಕ್ಕೆ ಯಾವ್ದಕ್ಕೂ ನೀನು ನಿನ್ ಕನ್ಸುಗಳ್ಗೆ ಇದ್ ಮಾಡಬಾರ್ದು ನೀನು ಮುಂದುವರಿಲೇಬೇಕು ನೀನು ಸರಿನಾ ನಿನ್ನಿಂದೆ ನಾನ್ ಇರ್ತೀನಿ ಎಷ್ಟೇ ಕಷ್ಟ ಬರ್ಲಿ ಅದ್ ಯಾರಾದ್ರೂ ಬರ್ಲಿ ಸರಿನಾ ನಿನ್ನಿಂದೆ ನಾನ್ ಇರ್ತೀನಿ ಸಪೋರ್ಟಿವ್ ಆಗಿ ನಾನು ಇರ್ತೀನಿ ನೀನ್ ಏನಾದ್ರೂ ಸಾಧನೆ ಮಾಡ್ಲೇಬೇಕು ಮಗ ಸರಿ ಕಣ್ ಚಿಕ್ಕಪ್ಪ ಆಯ್ತು ಹಂಗೆ ಮಾಡ್ತೀನಿ ಚಿಕ್ಕಪ್ಪ ಈಗ ಮೊದ್ಲು ನೀರ್ ಸಿಗ್ಲಿ ಆಮೇಲೆ ನಂದು ಕೆಲವೊಂದು ಪ್ಲಾನ್ಗಳೆಲ್ಲ ಇದಾವ್ ಕಣ್ ಚಿಕ್ಕಪ್ಪ ಒಂದೊಂದಾಗೆ ಮಾಡ್ತಾ ಹೋಗೋಣ ಚಿಕ್ಕಪ್ಪ ಒಂದ್ ಕೆಲಸ ಮಾಡ್ಬೇಡಣ ಇಲ್ಲಿ ಬಹಳ ಕಷ್ಟ ಆಗ್ಬಿಟ್ಟೈತೆ ಈಗ ನಮ್ಮ ಅಪ್ಪ ಹಿಂಗೆಲ್ಲ ತೊಂದರೆ ಮಾಡುತ್ತಂತ ನನಗೆ ಗೊತ್ತಾಗೋಯ್ತಲ್ಲ ಇನ್ಮೇಲಿಂದ ನಾವು ಬುದ್ಧಿವಂತಿಕೆ ಆಗ್ಬಿಡ್ಬೇಕು ಅಲರ್ಟ್ ಆಗ್ಬಿಡ್ಬೇಕು ನನಗೆ ಗೊತ್ತಾಯ್ತ್ಕೊಂಡ್ ಬಿಡ್ ಚಿಕ್ಕಪ್ಪ ಯಾರ್ಯಾರ ಹತ್ರ ಹೆಂಗಿರ್ಬೇಕಂತ ನನಗೆ ಬಹಳ ಚೆನ್ನಾಗಿ ಗೊತ್ತಾಗ್ಬಿಟ್ಟೈತೆ ಈ ಊರಲ್ಲಿ ಅಮ್ಮ ಎದ್ರಕಂಡ್ತಿರ್ಬೇಕು ನಮ್ಮಪ್ಪ ಹಂಗ್ ಮಾಡುತ್ತೆ ಹಿಂಗ್ ಮಾಡುತ್ತೆ ಅಂತ ಆದ್ರೆ ನಾನು ಯಾವ್ದೇ ಕಾರಣಕ್ಕೂ ಎದ್ರಕಣಲ್ಲ ಚಿಕ್ಕಪ್ಪ ನಾನೇನ್ ಚಿಕ್ಕ ಹುಡ್ಗನ ನಾನು ನನಗೂ ಬುದ್ಧಿ ಐತೆ ನಾನು ಓದಿದ್ದೀನಿ ನನಗೂ ಬೆಳಿಬೇಕಂತ ಆಸೆ ಐತೆ ಬರ್ಲಿ ಅದೆಷ್ಟು ಜನ ಅಡ್ಡ ಬರ್ತಾರೆ ಅದೆಷ್ಟು ಜನ ನನಗೆ ತೊಂದರೆ ಮಾಡ್ತಾರೆ ಏನು ಪರವಾಗಿಲ್ಲ ಕಣ್ ಚಿಕ್ಕಪ್ಪ ನಾನು ಸಾಧನೆ ಮಾಡಕ್ ಹೊಲ್ಟಿದ್ದೀನಿ ಅಂದ್ಮೇಲೆ ಎಷ್ಟಾದ್ರೂ ತೊಂದರೆ ಆಗ್ಲಿ ನಾನು ತಲೆನೇ ಕೆಡಿಸ್ಕೊಳಲ್ಲ ಅಲ್ಲ ಕಣ್ ಚಿಕ್ಕಪ್ಪ ನಾ ಬೇರೆಯವ್ರಿಗೆಲ್ಲ ಎದ್ರಕೊಂಡು ನಾನು ಹೋಗೋದಿದ್ದಿದ್ರೆ ಪಾಪ ನೀನು ಅಷ್ಟು ದೂರದಿಂದ ನನಗೆಲ್ಲ ಕಷ್ಟಪಟ್ಬಿಟ್ಟು ಅಮ್ಮ ಎಲ್ಲಾರ್ಗು ಒಪ್ಸಿ ನಮ್ಮ ಊರವ್ರಿಗೆಲ್ಲ ಎಲ್ಲಾರ್ಗು ಒಪ್ಸಿ ನೀನ್ ಇಲ್ಲಿ ಕರ್ಕೊಂಬರೋದಂತ ನಿನ್ಗೇನಾಗಿತ್ತು ಅಂತದು ನೀನ್ ಕರ್ಕೊಂಬಂದಿರೋದಕ್ಕೆ ಒಂದು ಬೆಲೆ ಕೊಡ್ಬೇಕಂದ್ರೆ ನಾನು ಸಾಧನೆ ಮಾಡ್ಲೇಬೇಕು ಕಣ್ ಚಿಕ್ಕಪ್ಪ ಮಾಡೇ ಮಾಡ್ತೀನಿ ನೀನ್ ಯೋಚನೆ ಮಾಡ್ಬೇಡ ಶಬಾಷ್ಕಳ್ಳ ಮಗನೇ ನಿನ್ಗೆ ಅಲ್ಲಿಂದ ಕಷ್ಟಪಟ್ಬಿಟ್ಟು ಹುಡುಕೊಂಡು ಕರ್ಕೊಂಬಂದಿದ್ದಕ್ಕೂ ಸಾರ್ಥಕ ಆಗೋಯ್ತು ಕಳ್ಳ ಈಗಳಲ್ಲೇ ಪಾಪ ಗಜೇಂದ್ರ ಒಂದ್ ಕೆಲಸ ಹೇಳ್ತೀನಿ ನೋಡು ಒಂದೇ ಒಂದು ಮಾತು ಹೇಳ್ತೀನಿ ಯಾವತ್ತಿದ್ರು ನಮ್ಮ ಮನ್ಸಿಗೆ ನಾವು ಮಾಡ್ತೀವಿ ಅನ್ನೋ ಒಂದು ಧೈರ್ಯ ಬೇಕು ಛಲ ಬೇಕು ಮೊದ್ಲು ನಮಗ್ ನಾವು ಒಪ್ಕೋಬೇಕು ಮಾಡೇ ಮಾಡ್ತೀವಂತ 100 ಜನ 100 ತರ ಹೇಳ್ತಾರೆ 1000 ತರ ಹೇಳ್ತಾರೆ ಯಾರ ಬಗ್ಗೆ ನೀ ಯೋಚನೆ ಮಾಡಬೇಡ ಸರಿನಾ ಆಯ್ತು ಒಳ್ಳೇದಾಗ್ಲಿ ಶುರು ಮಾಡು ನೀನ್ ಹೇಳ್ತೀನಿ ಮಾಡ್ಲಾ ಪಾಪ ಬಿರ್ಬಿರ್ನೆ ಮಾಡೋ ಒತ್ತಾಗೋಯ್ತು ಈಗಳಲ್ಲ ಪಾಪ ಆ ಲಾರಿಯವ್ರು ಬಂದ್ಬಿಟ್ಟು ಅವಾಗ್ಲಿ ನಾನು ಕಾಯ್ಕೊಂಡು ನಿಂತಿದ್ದಾರೆ ಕಣೋ ಒಂಥರ ಮಾಡ್ಕೊಂಡ್ಬಿಟ್ರು ಅವರು ಎಷ್ಟೊತ್ತಿಂದ ನೀವು ಇನ್ನೂ ಪಾಯಿಂಟ್ ಮಾಡಿಲ್ವ ನೀವು ಮೊದ್ಲೇ ಪಾಯಿಂಟ್ ಮಾಡಿದೀವ ಅಂತ ಹೇಳ್ಬಿಟ್ಟು ತಿರ್ಗಾ ಇವಾಗ ಇನ್ನೊಂದ್ಸಲಿ ಯಾಕೆ ಪಾಯಿಂಟ್ ಮಾಡ್ತಿದಾರಂತ ಅವರು ಬೇರೆ ಕಡೆ ಎಲ್ಲೆಲ್ಲ ಹೋಗ್ಬೇಕಂತೆ ಅರ್ಜೆಂಟ್ ಮಾಡ್ತಿದ್ದಾರೆ ಬೇಗ ಪಾಯಿಂಟ್ ಮಾಡ್ಸೋಣ ಜಾಸ್ತಿ ಟೈಮ್ ನಿನ್ಕೊಂಡ್ಬಿಟ್ರೆ ಅವರಿಗೆ ಅಲ್ವೇನಪ್ಪ ಇದಾಗೋದು ಹಂಗಾಗಿ ಅರ್ಜೆಂಟ್ ಮಾಡ್ತಿದ್ದಾರೆ ನಮ್ಮಿಂದಾಗಿ ಅವರಿಗೆ ತೊಂದರೆ ಆಗೋದು ಬೇಡ ಮಾಡ್ಲಾ ಪಾಪ ಬೇಗ ಪರಮೇಶಿ ತಡಿ ಶಂಕರಾಜ ಒಂದ್ ಇಟ್ವಾ ಅಲ್ಲ ಕಣ್ ಶಂಕರಾಜ ನೀನ್ ಹೇಳಿದ ತಕ್ಷಣ ಪಾಯಿಂಟ್ ಮಾಡಕ್ ಆಗ್ಬಿಡುತ್ತ ಸಮಾಧಾನದಿಂದ ಇರ್ಬೇಕು ನೀನು ಅಲ್ಲ ಬೆಳಿಗ್ಗೆ ಮಾಡಿದಾಗ ಪಾಯಿಂಟು ಬೇಗ ಮಾಡ್ಬಿಟ್ಟಿದ್ದ ಇವಾಗ ನೋಡಿದ್ರೆ ಇನ್ನು ಪಾಯಿಂಟಿಗೆ ಯಾಕೆ ಇಷ್ಟೊಂದು ಹುಡ್ಕಾಡ್ತಿದ್ದ ನೀವು ಪರಮೇಶಿ ಇವಾಗತ್ತಾಗಿ ಎಲ್ಲರೂ ಅರ್ಜೆಂಟ್ ಮಾಡ್ತಿದ್ದಾರೆ ಬೇಗ ಪಾಯಿಂಟ್ ಮಾಡ್ಲಾ ಅಂತ ಹೇಳಿದ್ರೆ ಈ ಹುಡ್ಗ ನೋಡಿರಿ ಇಷ್ಟೊಂದು ಇದು ಮಾಡ್ತಿದ್ದಾನಲ್ಲ ಏನು ಮಾಡೋದಪ್ಪ ಪರಮೇಶಿ ಮಾಡ್ಲಾ ಬೇಗ ಸುಮ್ಕಿರ್ಲ ಶಂಕರಾಜ ನಿಧಾನಕ್ಕೆ ಮಾಡ್ಲಿಕ್ಕೆ ಸುಮ್ಕಿರು ಒಂದ್ 10 ನಿಮಿಷ ತಡ ಆದ್ರೂ ಪರವಾಗಿಲ್ಲ ಸುಮ್ಕಿರು ನೀನು ಗೊತ್ತಾಗಲ್ಲ ಅವ್ನು ಮಾಡ್ಲಿ ಮಾಮೂಲಿ ಏನ್ ಮಾಡ್ತಿದ್ದಾನ ಹಂಗೆ ಮಾಡ್ಲಿ ಸುಮ್ಕಿರು ಅವನಿಗೆ ಇದ್ ಮಾಡೋದ್ ಬೇಡ ನಾವು ಮಾಡ್ಲಾ ಪಾಪ ಪರಮೇಶಿ ನೀನು ಅರ್ಧ ಗಂಟೆ ಲೇಟ್ ಆದ್ರೂ ಏನ್ ಪರವಾಗಿಲ್ಲ ನಾನು ಮಾತಾಡ್ತೀನಿ ಅವ್ರು ಲಾರಿ ಹತ್ರ ನೀನ್ ಮಾಡಿ ನಿಧಾನಕ್ಕೆ ಮಾಡು ಕರೆಕ್ಟ್ ಆಗಿ ಇಡೀ ಹೊಲ ಎಲ್ಲ ತಿರ್ಗಾಡು
5-6 ಎಕರೆ ಐತೆ ಹೊಲ. ಎಲ್ಲಾದ್ರೂ ನೋಡ್ಬಿಟ್ಟು ಕರೆಕ್ಟ್ ಆಗಿ ಚೆನ್ನಾಗಿ ಪಾಯಿಂಟ್ ಮಾಡ್ಕೊಂಬಾರ ಪಾಪ. ಇದ್ಯಾಕಲ್ಲ ರಂಗಜ್ಜ, ಇವ್ನು ನೋಡಿರಿ ಇವ್ನು ಪರಮೇಶ್, ಇವನು ಇದ್ಯಾಕಲ್ಲ ಇವನು ಈ ಕಡೆ ಹೊರಟ್ಬಿಟ್ಟವು. ಆ ಅಲ್ಲ ಕಳ್ಳ, ಬೆಳಿಗ್ಗೆ ಇಲ್ಲೆಲ್ಲೋ ಮಾಡಿದ್ದ ಅಲ್ವಾ, ಇಷ್ಟು ಬಿರುನ್ನೇ ಮಾಡಿಬಿಟ್ಟ ಕಳ್ಳ ಬೆಳಿಗ್ಗೆ ನೋಡಿರಿ. ಇವಾಗ ನೋಡಿರಿ ಏನು ಹಿಂಗೆ ಹುಡುಕಾಡ್ತಿದ್ದಾನಲ್ಲ ಇವನು. ಆ ತಡಿಯಲ್ಲ ಶಂಕರಜ್ಜ, ಹಿಂಗ ಆತರ ಮಾಡಬಾರ್ದು. ಅವನಿಗೆ ಒಂಥರ ಮನ್ಸಿಗೆ ಬೇಜಾರಾಗ್ಬಿಟ್ಟೈತಿ ಇವತ್ತು. ವಾ ಅವ್ರು ಬೇರೆ ಅವ್ರ ಪಾಯಿಂಟ್ ಬೇರೆ ಬದಲಾಯಿಸ್ಬಿಟ್ರು ನೋಡುವ. ಅಕಸ್ಮಾತ್ ಏನಾದ್ರು ನೀರು ಸಿಕ್ಕಿರಲ್ಲ ಅಂದಿದ್ರೆ ನನಗೆ ತಲೆ ಎತ್ಕೊಂಡು ತಿರ್ಗಾಡಕ್ ಆಗ್ತಿರಲಿಲ್ಲ ಕಣ್ರಂಗಜ್ಜ ಅಂತ ಬೇರೆ ಹೇಳ್ದ. ವಾ ಹಂಗಾಗಿ ಅವನಿಗೆ ಬಹಳ ಬೇಜಾರಾಗಂಗ ಆಗ್ಬಿಟ್ಟೈತೆ ಒಂಥರ. ಸುಮ್ಕಿರು, ತಾಳ್ಮೆಯಿಂದ ಇರು, ಒಂದ್ ಸ್ವಲ್ಪ ತಾಳ್ಮೆ ಕಳ್ಕೊಬಿಡ. ಅವ್ ಮಾಡ್ತಾರ, ಸುಮ್ಕಿರುವ. ಹ್ವಾ ನಮ್ಮ ಪರಮೇಶ್ ಬಗ್ಗೆ ನಾನೇನು ಯೋಚನೆ ಮಾಡಂಗೇನಿಲ್ಲ, ಅವ್ನು ಕರೆಕ್ಟಾಗಿ ಪಾಯಿಂಟ್ ಮಾಡ್ತಾನೆ. ನಮ್ಮವ್ರ ಹತ್ರ ಮಾತ್ರ ಬಹಳ ಜೋಪಾನಾಗಿರ್ಬೇಕಣ. ಹೆಂಗ ನೀನು ನೋಡ್ದೆ ಅಂತ ಸರಿ ಆಗೋಯ್ತಲ್ಲ ಶಂಕರಜ್ಜ, ಇಲ್ಲ ಅಂದಿದ್ರೆ ಬಹಳ ಎಡವಟ್ಟು ಆಗ್ಬಿಡೋದು ಕಡಿಯಾಳು. ವಾ ನಮ್ಮಣ್ಣ ಇಂಥ ಕೆಲಸ ಎಲ್ಲ ಮಾಡ್ತಾರಂತ ನಾನಂತೂ ಜೀವನದಲ್ಲೂ ತಿಳ್ಕೊಂಡಿರಲ್ಲ. ಏನಂದ್ರೆ ನಮ್ ಗಜೇಂದ್ರ ಮೇಲೆ ಕೋಪ ಐತೆ, ನನ್ನ ಮೇಲೆ ದ್ವೇಷ ಐತೆ ಅಂತ ಗೊತ್ತಿತ್ತು. ಆದ್ರೆ ಇಂಥ ಕೆಲ್ಸಕ್ಕೆಲ್ಲ ಇಳಿತಾನಂತ ನಾನಂತೂ ಅನ್ಕೊಂಡಿರಲ್ಲಪ್ಪ. ವಾ ಈಗಳಪ್ಪ, ನಾನು ಬಹಳ ತಾಳ್ಮೆಯಿಂದ ಇದೀನಿ ಕಣಪ್ಪ. ನಿಮ್ಮ ಮಾತೆಲ್ಲ ಕೇಳ್ಕೊಂಬಿಟ್ಟು. ಏನಂದ್ರೆ ದೊಡ್ಡಪ್ಪ ಅಲ್ವಾ, ನಮ್ಮ ಅಪ್ಪಕ್ಕಿಂತ ಹಿರಿಯವರು ದೊಡ್ಡವರು. ನಮ್ಮ ಅಪ್ಪನೇ ಇಷ್ಟೊಂದೆಲ್ಲ ಗೌರವ ಬೆಲೆ ಕೊಡ್ತಾರೆ, ನಾವು ಕೊಡ್ಬೇಕಂತ ನಾನು ಅವ್ರು ಏನು ಮಾಡಿದ್ರು ಎಷ್ಟು ಬೈದ್ರು ಅನ್ನಿಸ್ಕೊಂಡು ಸುಮ್ಕಿದ್ದೀನಿ ಕಣಪ್ಪ ಇಷ್ಟು ದಿವಸ. ಸುಮ್ಮನೆ ಜಗಳ ಮಾಡೋದು, ಕ್ಯಾತೆ ತೆಗಿಯೋದು ತಿರ್ಗಾ ಮಾಡಿದ್ರ ಅಂದ್ರೆ ಮಾತ್ರ ನಾನು ಮಾತ್ರ ಸುಮ್ಮನಿರಲ್ಲ ಕಣಪ್ಪ. ನೀನು ಹೋಗ್ಬಿಟ್ಟು ಆ ಗೌಡ್ರಿಗೆ ಹೇಳ್ಬಿಡು, ಹಿಂಗೆಲ್ಲ ಮಾಡಿದ್ದಾರೆ, ಪಾಯಿಂಟ್ ಹಿಂಗೆಲ್ಲ ಬದಲಾಯಿಸ್ಬಿಟ್ಟು ಬೇಕು 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 ಅಂತಾರೆ, ಕ್ಯಾತೆ ತೆಗಿಯೋದು ಜಗಳ ಮಾಡೋದು ಹಿಂಗೆಲ್ಲ ಮಾಡ್ತಿರ್ತಾರೆ ಅಂತಾರೆ. ಹೇಳಪ್ಪ ಅದಕ್ಕೇನಂತೆ. ವಾ ಎಷ್ಟಂತ ತಾಳ್ಮೆಯಿಂದ ಇರೋಣಪ್ಪ, ಎಷ್ಟಂತ ಇವ್ರದ್ದು ಇದು ನೋಡೋದು ಸಹಿಸ್ಕೊಳೋದು ನಾವು. ಅಲ್ಲ ಕಣಪ್ಪ, ಪಾಯಿಂಟ್ ಬದಲಾಯಿಸೋದು ಬಂದ್ಬಿಟ್ಟು ಅಲ್ಲಿ ಗೇಟ್ ವಾಲ್ ಒಂದು ಸ್ವಲ್ಪ ಟಚ್ ಆಗಿರೋದಕ್ಕೆ ಗೇಟ್ ವಾಲ್ ಮುರಿದೋಯ್ತಂತ ಜಗಳ ಮಾಡೋದು, ಮಂತ ಬಂದ್ಬಿಟ್ಟು ಜಗಳ ಮಾಡೋದು. ತೋಟತಾವ ಅಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ಬೇಕು ಬೇಕು ಅಂತಾರೆ, ಇನ್ನು ಮುಂದೆ ಮಾತಾಡೋದು. ಅವ್ರಿವ್ರ ಮುಂದೆ ಅಲ್ಲ, ಅಂಗಡಿ ತಾವ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಇನ್ಲಿಂದ ಮಾತಾಡೋದು, ಹಿಂಗೆಲ್ಲ ಭಾಳ ಮಾಡ್ತಿದಾರೆ ಕಣಪ್ಪ. ನಾನು ಸಹಿಸೋವರೆಗೂ ಸಹಿಸ್ತೀನಿ, ನನಗೆ ಕೋಪ ಬಂದ್ಬಿಟ್ರೆ ಮಾತ್ರ ನಾನು ಏನಾಗ್ತೀನೋ, ನಾನು ಏನು ಮಾಡ್ತೀನೋ ನನಗೆ ಗೊತ್ತಿರಲ್ಲ. ವಾ ಹೇಳ್ಬಿಡಪ್ಪ ಗೌಡ್ರಿಗೆ ಒಂದು ಮಾತು ನೀನು. ಅಣ್ಣಯ್ಯ, ಕುಮಾರಣ್ಣಯ್ಯ, ಸುಮ್ಕಿರೋ ನೀನು, ಯೋಚನೆ ಮಾಡ್ಬೇಡ. ನಾನಿರೋವರೆಗೂ ನೀನಂತೂ ಯಾರ ಮುಂದೆನೂ ಕೆಟ್ಟನಾಗಕ್ಕೆ ಹೋಗ್ಬೇಡ. ಈಗ ಆಗಿದ್ದೆಲ್ಲ ನನಗೋಸ್ಕರನೇ ಅಲ್ವಾ ನೀವೆಲ್ಲ ಪಾಪ ಇಷ್ಟೊಂದು ಅನುಭವಿಸ್ತಿರೋದು, ನನಗೋಸ್ಕರನೇ ನನ್ನಿಂದ ನೀವೆಲ್ಲ ಆಗ್ತಿರೋದು. ಏನಿದ್ರು ನಾನು ನೋಡ್ಕೊಳ್ತೀನಿ, ನೀನು ಏನು ಯೋಚನೆ ಮಾಡಬೇಡ, ಸುಮ್ಕಿರೋ ಅಣ್ಣಯ್ಯ. ವಾ ನೀನು ಯಾಕೆ ಕೆಟ್ಟವನಾಗೋಕೆ ಹೋಗ್ತೀಯಾ? ಸುಮ್ಕಿರೋ, ತಾಳ್ಮೆಯಿಂದ ಇರು, ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ನೀನು. ಅಲ್ಲ ಕಣ್ಲ ಪಾಪ ಗಜೇಂದ್ರ, ಎಷ್ಟಂತ ತಾಳ್ಮೆಯಿಂದ ಇರೋಣ, ಎಷ್ಟಂತ ನಾವು ಸಹಿಸ್ಕೊಳೋದು. ನಮಗೂ ಬೇಜಾರಾಗಿ ಹೋಗ್ಬಿಟ್ಟೈತೆ ಕಣಪ್ಪ ಅತ್ಲಾಗಿ. ಯೋ 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 ಒಂದೊಂದೆರಡು ಥರದ ಅವತಾರಗಳೆಲ್ಲ ಕಣೋ ಈಗಳಲ್ಲೇ ಪಾಪ ಗಜೇಂದ್ರ. ನಿನಗೆ ಸುಳ್ಳು ಯಾಕೋ ಹೇಳಕ್ ಹೋಗೋನು, ನಾವಿನ್ನು ಚಿಕ್ಕವರು. ಶಾಂತ ದೊಡ್ಡಮ್ಮಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಪಾಪ ನೀನು ಕರ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ಹತ್ತಿದ್ರು ಗೊತ್ತಾ? ಅದನ್ನ ಬಿಟ್ಟು ಅದೇ ಒಂದೇ ಅಲ್ಲ ಮಾಡಿರೋದು. ಒಂದೊಂದೆರಡು ಅವತಾರಗಳೆಲ್ಲ. ನಮ್ಮ ಅಪ್ಪಂಗೆ ಆಸ್ತಿ ಪಾಸ್ತಿ ಏನು ಕೊಡ್ದಂಗೆ ಬಿಕಾರಿ ಮಾಡಿಬಿಟ್ಟು ಕಣಪ್ಪ ಮನೆಯಿಂದ ಆಚೆ ಕಡೆ ಹಾಕಿದ್ದು. ನಮ್ಮಪ್ಪ ನಮ್ಮ ಚಿಕ್ಕಪ್ಪ ಇಬ್ರು ಎಷ್ಟು ಕಷ್ಟಪಟ್ಬಿಟ್ಟು ಇವೆಲ್ಲದನ್ನು ಮೇಂಟೈನ್ ಮಾಡಿದ್ದಾರೆ. ಹೊಲ ಗದ್ದೆ ಎಲ್ಲ ಇದು ಮಾಡಿ ಕೂಲಿನಲ್ಲಿ ಮಾಡಿಬಿಟ್ಟು ನಮಗೆ ಸಾಕಿದಾರಂತ ನಮ್ಗೆ ಮಾತ್ರ ಗೊತ್ತು ಎಷ್ಟು ಕಷ್ಟಪಟ್ಟಿದಾರಂತ. ಇವಾಗ ಏನು ಬೆಳೆದಿದೀವಂತ ಇವಾಗ್ಲೂ ನಮ್ಮ ಪಾಡಿಗೆ ನಮಗೆ ಇರೋದಕ್ಕೆ ಬಿಡ್ತಿಲ್ವಲ್ಲ. ಅವ್ನು ತಂಟೆಗೆ ಹೋಗ್ಲಿಲ್ಲ ಅಂದ್ರೂ ಅದೇ ನನಗೆ ಕೋಪ ಬರ್ತಿರೋದು. ಪಾಪ ಸುಮ್ಕಿರ್ಲ, ಏನು ಮಾತಾಡ್ಬೇಡ ಕಣ್, ಸುಮ್ಕಿರೋ ಕುಮಾರಣ್ಣವ್. ನನ್ನ ಮಾತು ಕೇಳಪ್ಪ ನೀನು, ಏನು ಮಾತಾಡಕ್ ಹೋಗ್ಬೇಡ. ಈಗ ಏನ್ ಮಾಡಕ್ಕಾಗುತ್ತೆ, ಒಬ್ಬೊಬ್ರು ಸ್ವಭಾವ ಹಂಗೆ. ಹೊಟ್ಟೆ ಕಿಚ್ಚು ಸಹಿಸ್ಕೊಳಕ್ಕಾಗ್ತಿಲ್ಲ ನಿಮ್ ಚಿಕ್ಕಪ್ಪಂಗೆ. ಬಹಳ ಕೋಪ ಐತೆ, ಏನು ಮಾಡಕ್ ಆಗಲ್ಲ. ಹೊಟ್ಟೆ ಕಿಚ್ಚು ಪಡ್ಕೊಂಡವ್ರು ಪಡ್ಕೊಡ್ತಾನೆ ಇರ್ತಾರೆ. ಅವ್ರ ಬಗ್ಗೆ ನಾವು ಯೋಚನೆ ಮಾಡ್ಕೊಂಡ್ ಕುತ್ಕೊಂಡ್ರೆ ನಮ್ ಕೆಲಸ ಮುಂದುವರಿಯಲ್ಲ. ನಾವು ಕೆಲ್ಸ ಕಡೆಗೆ ಮಾತ್ರ ಗಮನ ಕೊಡ್ಬೇಕು, ಅವ್ರ ಕಡೆ ನಾವು ಯೋಚನೆ ಮಾಡಕ್ ಹೋಗ್ಬಾರ್ದು. ಅದು ಬದುಕವ್ರ ಲಕ್ಷಣ. ಸುಮ್ಕಿರ್ರಿ, ತಾಳ್ಮೆಯಿಂದ ಇರ್ರಿ. ಇವಾಗ ಹೇಳ್ತೀನಿ, ನನಗೆ ಟೈಮ್ ಬರ್ಲಿ, ನಾನು ಮಾತಾಡ್ತೀನಿ. ನಾನು ಮಾತಾಡೋವರೆಗೂ ಮಾತ್ರ ನೀವಂತೂ ನೀವು ಯಾವ್ದೇ ಕಾರಣಕ್ಕೂ ಕೂಡ ಮಾತಾಡಕ್ ಹೋಗ್ಬಾರ್ದು, ಜಗಳ ಮಾಡಕ್ ಹೋಗ್ಬಾರ್ದು. ಕಂಡೀಷನ್ ಮಾಡ್ಬಿಟ್ಟಿದೀನಿ. ಅಲ್ಲ ನೀನ್ ತೀರ್ಗಾ ಇವನು ಬರೀ ಹುಡ್ಕಾಡೋದೇ ಆಗ್ತೈತ್ ಕಳ್ಳ. ಇವನು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಥೋ ಇವತ್ತೆಲ್ಲ ಮಾಡ್ತಾನ ಕಣಿ ಹೇಳಿ ಇವನು. ವಾ ಅಗಳ ಇವನೇನಪ್ಪ ಇವನು, ನನ್ನ ತವಲಿಂದಾನೆ ಹೋಗ್ಬಿಟ್ಟು ತಿರ್ಗಾ ನನ್ನ ತವಲನೆ ಬರ್ತಿದ್ದಾನೆ ಇವನು. ನೋಡ್ರಂಗಜ್ಜ, ನೋಡಿ ಇಲ್ಲೇ ಪಾಯಿಂಟ್ ಐತೆ ಕರೆಕ್ಟ್ ಆಗಿ. ಆ ಕಡೆಯಿಂದ ಈ ಕಡೆ 2-3 ಸಲಿಂದ ತಿರ್ಗಾಡ್ದೆ. ಕರೆಕ್ಟ್ ಆಗಿ ಇದೇ ಪಾಯಿಂಟ್ ಅಲ್ಲೇ ಬಂದು ಇದಾಗ್ತೈತೆ ನೋಡುವ. ಇದೇ ಪಾಯಿಂಟ್ ರಂಗಜ್ಜ, ಕರೆಕ್ಟ್ ಆಗಿ ಪಾಯಿಂಟ್ ನೋಡ್ಕೊಂಡ್ಬಿಡ್ರಿ, ಗುರುತು ಮಾಡ್ಕೊಂಡ್ಬಿಡ್ರಿ. ಕುಮಾರಣ್ಣ, ಗಜೇಂದ್ರ ಬರೋ ಇಲ್ಲಿ ನೋಡ್ಕೊಳ್ರಪ್ಪ, ಕರೆಕ್ಟ್ ಆಗಿ ಗುರುತು ಮಾಡ್ಕೊಳ್ರಿ. ಗುರುತು ಮಾಡ್ಕೊಂಡು ಕರೀರಿ ಲಾರಿಯವ್ರಿಗೆ, ಯಾಕೆ ಬೋರ್ ಕೊಡ್ಸೋಣ. ಒತ್ತು ಬೇರೆ ಆಗೋಯ್ತು. ಮಾಮೂಲಿ ನಾನು ಹೇಳ್ದಂಗೆನೆ ರಂಗಜ್ಜ,
ಒಂದ 250 300 ಅಡಿಗೆ ಕರೆಕ್ಟ್ ಆಗಿ ನೀರ್ ಬಿಡುತ್ತೆ, ಬೀಳುತ್ತೆ. ಕಡಿಮೆ ಅಂದ್ರೂ ನೀರ್ ಸಿಕ್ಕೇ ಸಿಗುತ್ತೆ. 2.25 ಇಂಚು ನೀರ್ ಸಿಗುತ್ತೆ. 400 450 ಅಡಿ ಕೊರೆ ಅಷ್ಟರಲ್ಲಿ ಸಿಗುತ್ತೆ ನೀರು. ಇನ್ನೂ ರೈಸ್ ಆಗ್ತಾ ಹೋಗುತ್ತೆ. ಪಕ್ಕಾ ಸಿಕ್ಕೇ ಸಿಗುತ್ತೆ. ನೀರಿನ ಬಗ್ಗೆ ಏನು ಯೋಚನೆ ಮಾಡಬೇಡ್ರಿ. ಮನ್ಸಲ್ಲಿ ಏನು ಇದೇ ಮಾಡ್ಕೊಳಕ್ ಹೋಗ್ಬೇಡ್ರಿ. ತಾಯಿ ನಮ್ಮವ್ವ ದೇವ್ರ ದಯದಿಂದ ನೀರ್ ಸಿಕ್ಕೇ ಸಿಗುತ್ತೆ. ಒಳ್ಳೇದಾಗ್ಲಿ. ಆ ಲಾರಿ ಕರ್ಸ್ಬಿಟ್ಟು ಶುರು ಮಾಡ್ಕೊಳ್ರಿ, ಹೇಳ್ತೀನಿ. ಒಡಗಲ್ಲ ಪಾಪ, ಕರ್ಕೊಂಬ ಬೇಗ. ಪರಮೇಶಿ ಹೆಂಗ ಪಾಯಿಂಟ್ ಆಯ್ತು ಕಣೆ, ಹೆಂಗ ದೇವ್ರ ದಯದಿಂದ ಸದ್ಯ. ಇದೇನ ಪಾಯಿಂಟ್ ಪಕ್ಕ ಏನೋ ನೀರ್ ಸಿಗುತ್ತೇನೋ ಪರಮೇಶಿ. ರಂಗಜ್ಜ ಹೆಂಗ ಆಗುತ್ತೆ, ನೀನು ಯೋಚನೆ ಮಾಡ್ಬೇಡ, ಬಾಳ ಒಳ್ಳೇದಾಗುತ್ತೆ. ನೀನು ಬೋರ್ ಕೊರ್ಸು ಮೊದ್ಲು, ಹೇಳ್ತೀನಿ. ಯಾಕಜ್ಜ ಶಂಕರಜ್ಜ, ಯಾಕೆ ಏನಾಯ್ತಂತ ಹಿಂಗಾಡ್ತಿದ್ದೆ ನೀನು? ಸುಮ್ಮಕ್ ತೆಪ್ಪಗ್ ನಿಂತ್ಕೊಳಕ್ ಆಗಲ್ವ ನಿನ್ಗೆ? ಅಯ್ಯ ಎಲ್ಲ ಅರ್ಜೆಂಟ್ ಆಗೆಲ್ಲ ಹೋಗರಂಗೆ ಆಡ್ತೀಯಪ್ಪ ಅತ್ಲಾಗಿ. ಹಂಗಲ್ ಕಣ್ ಪಾಪ ಪರಮೇಶಿ, ಹಂಗಲ್ ಕಣವು. ಎಲ್ಲ ಲಾರಿ ಇವರು ಅರ್ಜೆಂಟ್ ಮಾಡ್ತಿರಲ್ವಲ್ಲ ಪಾಪ, ಅದಕ್ಕೋಸ್ಕರ ಹಿಂಗೆ ಹೇಳದಪ್ಪ ಅಷ್ಟೇ. ಸಾರಿ ಕಣ, ಆಯ್ತು ಬಿಡಪ್ಪೋ, ಆಯ್ತು ತಪ್ಪಾಯ್ತು ಬಿಡೋ. ಅಣ್ಣ ಇನ್ನು ಪಾಯಿಂಟ್ ಆಗಿಲ್ವೇಂದ್ರಣ್ಣ? ಇದೆ ಅಂದ್ರಣ್ಣ, ನೀವು ಫೋನ್ ಮಾಡಿದಾಗಲೇ ಪಾಯಿಂಟ್ ಎಲ್ಲ ಆಗೈತೆ, ರೆಡಿ ಆಗೈತೆ ಅಂತ ನೀವು ಮೊದಲೇ ಹೇಳ್ಬಿಟ್ಟು ಇವಾಗ ನೋಡಿರಿ, ಇವಾಗ ಪಾಯಿಂಟ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರಲ್ಲ ನೀವು. ಒತ್ತಾಗುತ್ಕೊಂಡ್ರಪ್ಪ, ನಾವು ಎಷ್ಟೊತ್ತಂತ ಕಾಯೋದು. ಇಷ್ಟೊಂದು ತಡ ಮಾಡ್ತೀರಂತ ಗೊತ್ತಿದ್ರೆ ಇನ್ನೂ ಅರ್ಧ ಮುಕ್ಕಾಲು ಗಂಟೆ ನಾವು ತಡವಾಗೇ ಬರ್ತಿದ್ವಪ್ಪ. ಯಾಕೆ ಇಷ್ಟೊಂದು ತಡ ಮಾಡಿರಿ ನೀವು? ಅಲ್ಲ ನಾವು ಅಲ್ಲೇ 1-1.5 ಗಂಟೆ ಮೇಲಾಯ್ತಲ್ರಣ್ಣ. ನಾವಿನ್ನೇನು ಕೆಲಸ ಶುರು ಮಾಡೋದಂತ ನಾವು ಅರ್ಜೆಂಟಲ್ಲಿ ಬಂದ್ರೆ ಇನ್ನೇನೋ ನೀವು ನೋಡಿದ್ರೆ ಇಷ್ಟೊಂದು ಲೇಟ್ ಮಾಡ್ತಿದ್ರಲ್ಲ. ಹೋಗ್ರಪ್ಪ ಅತ್ಲಾಗಿ. ಈಗ ಇನ್ನು ಶುರು ಮಾಡೋಣ. ಪಾಯಿಂಟ್ ಆಗೈತೆ ಆಗಿಲ್ಲ ಇನ್ನು? ಇಲ್ಲ ಕಣ್, ಬಾರ್ಲ ಪಾಪ. ಪಾಪ ಪಾಯಿಂಟ್ ಆಯ್ತು ಕಣ್, ಬಾರ. ಇಲ್ಲಿ ನೋಡಿಲಿ, ಇಲ್ಲಿ ಕಲ್ಲು ಇದ್ ಮಾಡಿದೀವಿ, ಜಾಗ ಮಾಡಿದೀವಿ, ಗುರುತ್ ಮಾಡಿದೀವಿ. ಅಲ್ಲಿ ಲಾರಿ ನಿಲ್ಸ್ಕೊಂಡು ನಿಂದ ಇದ್ ಮಾಡಪ್ಪ, ಪಾಯಿಂಟ್ ಆಗೈತೆ. ನಿನ್ ಕೆಲಸ ಶುರು ಮಾಡು. ಯಪ್ಪ ಸದ್ಯ ಇವಾಗ್ಲಾದ್ರೂ ಮುಗಿಸಿರಲ್ಲ ಸದ್ಯ. ನಾನು ಇನ್ನೆಷ್ಟು ಗಂಟೆ ಟೈಮ್ ಮಾಡ್ತಾರೋ ಏನೋ ಅಂತ ನನ್ಗಂತೂ ಯೋಚನೆ ಆಗ್ಬಿಟ್ಟಿತ್ತು ಅತ್ಲಾಗಿ. ಯಾಕೆ ಇಷ್ಟೊಂದು ತಡ ಮಾಡಿರೋ ಏನಪ್ಪ ಅತ್ಲಾಗಿ? ಇರ್ಲಿ, ಬರ್ರಪ್ಪ ಬರ್ರ, ಪೈಪ್ಗಳೆಲ್ಲ ತಗೊಂಡ್ರಿ, ಬೇಗ ಕೆಲಸ ಶುರು ಮಾಡಿ ಬರ್ರಪ್ಪ. ಆಯ್ತಂತೆ, ಪಾಯಿಂಟ್ ಎಲ್ಲ ಮಾಡಿದ್ದಾರೆ. ಪಾಪ ಗಜೇಂದ್ರ, ನಿಮ್ ಚಿಕ್ಕಮ್ಮಂಗ್ ಫೋನ್ ಮಾಡ್ಬಿಟ್ಟು ಬರ್ಬೇಕಾದ್ರೆ ಮಂತವಿಂದ ಬರ್ತಾರಲ್ಲ, ಇನ್ನೇನು ಕುಡಿಯಕ್ ಒಂದ್ರಿಟ್ಟು ನೀರು, ಹಂಗೆ ಟೀ ಎಲ್ಲ ಒಂದ್ ಸ್ವಲ್ಪ ಇಟ್ಕೊಂಬರೋದು ಕೇಳಪ್ಪ. ಇನ್ನೇನು ಎಲ್ಲರೂ ಬರ್ತಾರೆ. ಇವಾಗ ಬೋರ್ ಕೊರ್ಸಿದೀವಿ ಅಂತ ಹೇಳಿದ್ರೆ ನಮ್ ಗೌಡ್ರು ಬರ್ತಾರೆ, ನಿಂಗಣ್ಣ, ಚಂದ್ರಣ್ಣ, ಗಂಗಣ್ಣ ಎಲ್ಲಾರು ಬರ್ತಾರೆ. ಈಗ ಮಾತಾಡ್ಸ್ಕೊಂಡು ಹೋಗೋದಕ್ಕೆ ಫೋನ್ ಮಾಡ್ಬಿಟ್ಟು ಅಮ್ಮಂಗೆ ಹೇಳಪ್ಪ, ಚಿಕ್ಕಮ್ಮಂಗೆ. ಸರಿನಾ? ಮರಿಬೇಡ ಕಣಪ್ಪ. ಹಂಗೆ ನನಗೆ ಕುಡಿಯಕ್ಕೆ ನೀರ್ ತಗೊಂಬರೋ ಕೇಳಪ್ಪ, ನೀರ್ ಕುಡಿಬೇಕು. ಸಿಕ್ಕಾಬಟ್ಟೆ ಬಾರಿಸ್ಬಿಟ್ಟೈತೆ. ಬೆಳಿಗ್ಗೆ ನಾನು ಒಂದ್ ಗಳಿಗೆನೂ ಪುರ್ಸೋತಿಲ್ಲ ಕಳಪ್ಪ. ಸಾಕಾಗೋಯ್ತು ಅತ್ಲಾಗಿ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ತಿರ್ಗಾಡಿ ಯಪ್ಪ ನನ್ಗಂತೂ ಮೈ ಕೈ ನೋವು ಬಂದ್ಬಿಟ್ಟಿತ್ ಕಳ್ಳಿ ಇವತ್ತು. ಜ್ವರ ಬರಂಗ ಆಗ್ಬಿಟ್ಟವ್ ಕಳಪ್ಪ ನನ್ಗೊಂಥರ. ಅಲ್ಲ ಕಣ್ ಚಿಕ್ಕಪ್ಪ, ನೀವು ಸ್ವಲ್ಪ ಟೈಮು ಸುಧಾರಿಸ್ಕೊಂಡಿದ್ರು ಆಗ್ತಿತ್ತು ಮಾತ್ರ. ಭಾಳ ಸುಸ್ತಾಗ್ಬಿಟ್ಟಿದ್ದೀರ ನಾನ್ ನೋಡ್ದಂಗೆನೆ. ಏನ್ ಕಡಿಮೆ ಕೆಲ್ಸಗಳಿದಾವ ನಿಮ್ಗಂತೂ? ಒಂದ್ ಗಳಿಗೆ ಪುರ್ಸತ್ತಾಗಿರಲ್ಲ, ಏನಿಲ್ಲ ಅತ್ಲಾಗಿ. ಚಿಕ್ಕಪ್ಪ ನಡೀರಿ, ಮರದ ಕೆಳಗಡೆ ಇನ್ನೇನು ಪಾಯಿಂಟ್ ಎಲ್ಲ ನೋಡ್ಬಿಟ್ಟು ನಾವು ಇನ್ನು ಬೋರ್ ಕುರಿಯಕ್ಕೆ ಶುರು ಮಾಡ್ತಾರ ಅವರು. ನೋಡ್ಕೊಂಡ್ ಬರ್ತೀವಿ 5 ನಿಮಿಷ. ಆಮೇಲಿಂದ ಇನ್ನೇನು ಅಲ್ಲಿ ಮರದ ಕೆಳಗಡೆ ನೆರಳಲ್ಲಿ ಕೂತ್ಕೊಂಡು ನಡಿ ಚಿಕ್ಕಪ್ಪ, ಬರ್ತೀವಿ ಅಷ್ಟರಲ್ಲಿ. ನಾನು ಚಿಕ್ಕಮ್ಮಂಗೆ ಫೋನ್ ಮಾಡ್ತೀನಿ, ಚಿಕ್ಕಮ್ಮಂಗನು ಅಮ್ಮಂಗನು ಫೋನ್ ಮಾಡ್ತೀನಿ. ಅವ್ರು ನೀರು ಕುಡಿಯೋಕೆ ಟೀ ಎಲ್ಲ ಕಾಸ್ಕೊಂಡ್ ಬರ್ತಾರೆ. ನೀವು ಹೋಗಿ ಕೂತ್ಕೊಂಡಿರಿ, ಹೋಗ್ರಿ. ಹೋಗ್ ಶಂಕರಜ್ಜ, ನೀವುನು ಚಿಕ್ಕಪ್ಪರ ಜೊತೆ ಬಾರ್ಲ ರಂಗಜ್ಜ. ಬೆಳಿಗ್ಗೆಂದಾನು ಅತ್ಲಾಗಿ ನನಗೂ ಒಂದೇ ಉಸ್ರಿಗೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡಿ ಸಾಕಾಗೋಯ್ತು ಕಳೆ. ಯಪ್ಪ ದೇವ್ರ ದಯದಿಂದ ಅವ್ರು ಯಾರಾದ್ರೂ ಎಷ್ಟಾದ್ರೂ ಅಯ್ಯೋ ಅನ್ನಿಸ್ಲಿ, ಎಷ್ಟಾದ್ರೂ ತಡೆ ಕೊಡ್ಲಿ ರಂಗಜ್ಜ. ಹೆಂಗ ದೇವ್ರ ದಯದಿಂದ ಒಟ್ಟಿನಲ್ಲಿ ಪಾಪ ಬೋರ್ ಕೊರ್ಸ್ತಿರೋದಕ್ಕೆ ನೀರು ಸಿಕ್ಬಿಟ್ರೆ ಸಾಕು ಕಳ್ಳೆ ಅತ್ಲಾಗಿ. ಒಂಥರ ನೆಮ್ಮದಿ, ಒಂಥರ ಸಮಾಧಾನ. ಇಷ್ಟೊಂದೆಲ್ಲ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಗಂಗ ಆಗ್ಬಿಡುತ್ತೆ ಅತ್ಲಾಗಿ. ನಮಗೂ ಒಂಚೂರು ನೆಮ್ಮದಿ, ಏನೋ ಒಂದು ಒಳ್ಳೆ ಕೆಲಸ ಮಾಡಿದ್ವು ಅಂತ. ನಾನು ಅದಕ್ಕೆ ಅಲ್ವಲ್ಲ ಶಂಕರಜ್ಜ ಇಷ್ಟೊಂದೆಲ್ಲ ಹೋರಾಡ್ತಿರೋದು. ಯಾಕೆ ಹೇಳು, ಆ ಮಗಂಗ್ ಒಳ್ಳೇದಾಗ್ಬೇಕಂತ. ಅವ್ರ ಅಪ್ಪ ಅಂತೂ ಕೈ ಬಿಟ್ಬಿಟ್ಟ. ಹಂಗಂತ ನಾವು ಈಗ ಕೈ ಬಿಟ್ಬಿಟ್ರೆ ಆಗುತ್ತೇನ? ಏನೋ ಹುಡುಗ ಅದಾಗಿ ಚೆನ್ನಾಗಿ ಬೆಳಿಲಿ ಅಂತ ನಾವು ಆಸೆಯಿಂದ ಏನೇನೋ ಮಾಡಕ್ ಹೋಗ್ತೀವಿ ಶಂಕರಜ್ಜ. ಅವ್ರ ಅಪ್ಪ ನೋಡೋಲ್ಲ ಆ ಹುಡುಗನ ಬೋರ್ ಕೊರ್ಸೋದಕ್ಕೆ ಏನೇನೇ ಬಂದ್ಬಿಟ್ಟು ಏನೇನು ಮಾಡಿದಾನಂತ. ಎಲ್ಲಾದ್ರೂ ಆ ಹುಡುಗ, ನಮ್ಮ ಹುಡುಗ ಇವನು ಒಳ್ಳೆ ಧೈರ್ಯವಂತ ಇರೋದಕ್ಕೆ, ಗಟ್ಟಿ ಇರೋದಕ್ಕೆ ಎದ್ರ ಕಡೆದಲ್ಲೇ ಸುಮ್ಕಿದಾನೆ. ಬೇರೆಯವ್ರು ಇದ್ದಿದ್ರೆ ಇಲ್ಲ ಕಣ್ ಚಿಕ್ಕಪ್ಪ, ನಾನು ಹೋಗ್ಬಿಡ್ತೀನಿ, ನನ್ನ ಕೈ ಇರಕ್ಕಾಗಲ್ಲ, ನಮ್ಮ ಅಪ್ಪ ಹಿಂಗೆಲ್ಲ ಮಾಡುತ್ತಂದ್ರೆ ನಾವಿಲ್ಲಿ ಇರಕ್ಕಾಗುತ್ತಾ ಅಂತ ಏನಾದ್ರೂ ಬೇಜಾರು ಮಾಡ್ಕೊಂಡು ಹೋಗ್ಬಿಟ್ಟಿದ್ರೆ ನಾನು ಕರ್ಕೊಂಬಂದಿದ್ದಕ್ಕೂ ಏನು ಪ್ರಯೋಜನ ಬಂತು? ಮಾತ್ರ ಶಂಕರಜ್ಜ, ನಮ್ಮ ಅಣ್ಣನ ಮೇಲೆ ಚಾಲೆಂಜ್ ಮಾಡಿಸಿ ಅವನಿಗೆ ಬೆಳೆಯಂಗ್ ಮಾಡೇ ಮಾಡ್ತೀನಿ ಕಣ. ನಮ್ಮ ಇವನಿಗೆ ಗಜೇಂದ್ರಂಗ್ ಮಾತ್ರ ನಾನಂತೂ ಬಿಡಲ್ಲ ಕಣ. ಅಲ್ಲ, ಅವ್ರಪ್ಪ ಊರಿಗೆ ಸಾವ್ಕಾರ ಅಂತ ಬಾಳ ಓಡಾಡ್ತಿದ್ದಾನೆ. ಅವನಿಗಿಂತ ಇವನಿಗೆ ಸಾವ್ಕಾರ ಮಾಡಿಲ್ಲ ಅಂದ್ರೆ ನೋಡುವಂತೆ ನೀನೆ.